ಫಸ್ಟ್ ಟೈಮು ಹೊರಗಡೆ ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ಯೂಟ್ಯೂಬ್ ವ್ಲಾಗ್ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ಅದೇನೋ ಅಂತಾರಲ್ಲ ಸಂಜೆ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಹೇಳಿದ್ನ ಹೇಳಕ್ಕೆ ಇವನೇ ಆಗಬೇಕು. ಪೇಪರಲ್ಲಿ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಕ್ವಶನ್ಸ್ನ. ಇದು ಕೂಡ ನಾನೇ ಕೊಡಿಸಿದ್ದು, ನಂದೇ ಸೆಲೆಕ್ಷನ್ ಇದು. ಸ್ಮೈಲ್ ಸ್ಮೈಲ್ ಮಾಡು. ಕಲೆಕ್ಟ್ ಮಾಡಿ ಮೆಸೇಜ್ ಮಾಡಿ ನಾನು ಅದೇ ನನ್ನ ನಂಬರ್ನಿಂದ ಫಸ್ಟ್ ಇರಲಿಲ್ಲ. ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿನ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಟೈಮು ಹೊರಗಡೆ ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಂದರೆ ಯೂಟ್ಯೂಬ್ ವ್ಲಾಗ್. ಸೊ Q&A ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನಾನು ಯಾವಾಗಲೂ ಹೊರಗಡೆ ಹೋಗಿ ವಿಡಿಯೋ ಮಾಡಿಲ್ಲ, ಔಟ್ಸೈಡ್ ಎಲ್ಲ ಹೋಗಿ. ನಾರ್ಮಲ್ ನಾವೇನಾದರೂ ಪ್ಲೇಸಸ್ಗೆ ಹೋದಾಗ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದು. ವಿಡಿಯೋ ಮಾಡೋದಕ್ಕೇ ಅಂತಲೇ ನಾನು ಯಾವಾಗಲೂ ಹೋಗಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬಟ್ ಎಲ್ಲಿಗೆ ಹೋಗೋದೇನು ಅಂತ ಗೊತ್ತಿಲ್ಲ. ಸಂಜು ಇನ್ನೇನು ಬರ್ತಾರೆ, ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದುಬಿಡೋಣ ಅಂತ. ಆ್ಯಕ್ಚುಲಿ ನೆನ್ನೆನೇ ಹೋಗಬೇಕಿತ್ತು, ಬಟ್ ನೆನ್ನೆ ಆಗಲಿಲ್ಲ ಸಮ್ ರೀಸನ್ಸಿಂದ. ಅದಕ್ಕೆ ಇವಾಗ ಹೋಗೋದಕ್ಕೆ ಅಂತೇಳಿ ರೆಡಿ ಆಗಿದ್ದೀನಿ. ಸೊ ಸಂಜು ಬರ್ತಾನೆ, ತೋರಿಸ್ತೀನಿ. ಆ್ಯಂಡ್ ಅದು ವೀಡಿಯೋಸ್ ಎಲ್ಲ ಹೆಂಗೆ ಏನಾಗುತ್ತೆ. ಸೊ ಅದು ಒಂದು ವೀಡಿಯೋ ಸಪ್ರೇಟಾಗಿ ಪೋಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ನಾವೆಷ್ಟು ಟೇಕ್ ತಗೋತೀವಿ, ಏನು ವೀಡಿಯೋಸ್ ಹೆಂಗಿರುತ್ತೆ, ಒಬ್ಬರು ವೀಡಿಯೋಸ್ ಮಾಡೋದಕ್ಕೆ ಎಷ್ಟು ರಿಸ್ಕ್ ತಗೋತಾರೆ, ಎಷ್ಟು ಫನ್ನಿ ಇರುತ್ತೆ, ಆ ಥರದ್ದೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತೀನಿ. ಓಕೆನಾ? ಎಸ್ ಗೈಸ್, ಇವಾಗ ಸಂಜು ಬರ್ತಾರೆ, ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ಒಂದು ಪ್ಲೇಸ್ಗೆ ಹೋದ್ವಿ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ತಾ ಇದ್ವಿ, ಇಲ್ಲಿ ವಿಡಿಯೋ ಚೆನ್ನಾಗಿ ಬರುತ್ತಾ ಅಂತ. ಆ್ಯಂಡ್ ನಾನು ಸಂಜುಗೆ ರೇಗಿಸ್ತಾ ಇದ್ದೆ, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡು, ವೈಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ. ಅವನು ಹಾಗೆ ನನಗೂ ಹಾಗೆ ರೇಗಿಸ್ತಾ ಇದ್ದ. ಸೊ ನಾವು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ, ಬಟ್ ಜನ ಕಮ್ಮಿ ಆಗಲೇ ಇಲ್ಲ. ಗೈಸ್, ನಾವಿವಾಗ ಹಳೆ ಊರಲ್ಲಿ ವಿಡಿಯೋ ಮಾಡೋಣ ಅಂತ ಬಂದು ಪಾರ್ಕಲ್ಲಿ ಮಾಡೋಣ ಅಂತ ನಾನು ಹೇಳಿದೆ ಇವನಿಗೆ. ಇವನು ಪಾರ್ಕಲ್ಲಿ ತುಂಬ ರಶ್ಶು, ಹಳೆ ಊರಲ್ಲಾದರೆ ಜನ ಇರಲ್ಲ ಅಂತ ಕರ್ಕೊಬಂದ. ನೋಡಿದ್ರೆ ಹಳೆ ಊರಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಕ್ಕೆ ಇಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಆಯ್ತಾ ಇಲ್ಲ ನಮಗೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಂಜನೇಯ ದೇವಸ್ಥಾನ ಆಯ್ತಲ್ಲ ಅಲ್ಲಿ. ಇದು ವ್ಲಾಗ್ ಬಂದು ಜಾಸ್ತಿ ಏನಾಗೋದಿಲ್ಲ, ಟೈಮ್ ಹಿಡಿಯೋದಿಲ್ಲ ನಮಗೆ. ಒಂದು 1 hour ಆಗ್ಬೋದಷ್ಟೇ. ಯಾಕಂದರೆ ಕ್ವಶನ್ಗೆ ಏನು ಆನ್ಸರ್ ಇರುತ್ತೆ ಅದನ್ನು ಹೇಳೋದಲ್ವ. ಹಾಗಾಗಿ ಜಾಸ್ತಿ ನಾವೇನು ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತು ಅದೇನೋ ಅಂತಾರಲ್ಲ ಸಂಜೆ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಹೇಳಿದ್ನ ಹೇಳಕ್ಕೆ ಇವನೇ ಆಗಬೇಕು. ಅಲ್ಲ ಏನೋ ಹೇಳ್ತಾರಲ್ಲ, ಅಂದರೆ ವೀಡಿಯೋ ಮಾಡ್ತಿದ್ದೀವಿ ಅಲ್ಲ, ಟೇಕ್ ತೊಗೊಳ್ಳೋದಲ್ಲ ಕಣೋ, ವೀಡಿಯೋ ಮಾಡ್ತಿದ್ದೀವಿ ಅಂತ ನಾವೇನಿಲ್ಲಿದ್ದು ಏನು ಪ್ರಿಪ್ರೇಷನ್ ಮಾಡ್ಕೊಂಡು ಏನು ಹೇಳೋಂಥದ್ದು ಏನಿಲ್ಲ. ಟಕ್ ಟಕ್ ಅಂತ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ಹೋಗೋದೆ. ಹಂಗಾಗಿ ಬೇಗ ಆಗಿಬಿಡುತ್ತೆ. ಸೊ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ ಗೈಸ್. ನಾನು ಪೇಪರಲ್ಲಿ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಕ್ವಶನ್ಸ್ನ. ಆ್ಯಂಡ್ ಆರೆಂಜ್ ಎತ್ಕೊಬಂದಿದ್ದೀನಿ ನಾನು, ಸುಸ್ತಾಗುತ್ತೆ ಅಂತ ಹೇಳಿ. ಆ್ಯಂಡ್ ಒಂದು ವಾಟರ್ ಬಾಟಲ್ ಕೂಡ ಎತ್ಕೊಬಂದಿದ್ದೀನಿ. ನಾನು ಆಲ್ರೆಡಿ ಟೆಂಪಲ್ ಒಂದ್ಸಲ ಬಂದಾಗ ವ್ಲಾಗ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಗೈಸ್, ಇಲ್ಲಿ ಪ್ರಶಾಂತವಾಗಿದೆ, ನೋಡೋಣ, ತೋರಿಸ್ತೀನಿ ಗೈಸ್ ಆಮೇಲೆ. ನಾವು ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಆ ಸೈಡಲ್ಲಿ ಹೋಗೋದಕ್ಕೆ ಆಗಲಿಲ್ಲ, ಮೇನ್ ರೋಡಲ್ಲೇ ಹೋಗೋಣ ಅಂತ ಹೇಳಿ, ಸರಿ ಬನ್ನಿ ಅಲ್ಲಿವರೆಗೂ ಚಿರುಮುರಿ ತಿನ್ನೋಣ ಅಂತ ಹೇಳಿ ಹೋದ್ವಿ. ಚಿರುಮುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ರಂಜಾನ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು, ಹಾಗಾಗಿ ನಾವು ಹೊರಟು ಬೇಗ. ಗೈಸ್, ನಾವು ಇವಾಗ ಇಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಆಂಜನೇಯ ದೇವಸ್ಥಾನದ ಹತ್ರ. ಸಂಜು ಕ್ವಶನ್ ಎಲ್ಲ ನೋಡ್ಕೊತವನೆ ಆನ್ಸರ್ ಮಾಡೋದಕ್ಕೆ. ಸೊ ಅವನದೇನು ಕ್ವಶನ್ಸ್ ಐತೆ ಅದಕ್ಕೆ ಮಾತ್ರ ರಿಪ್ಲೈ ಕೊಡ್ತಾನಂತೆ, ಆನ್ಸರ್ ಮಾಡ್ತಾನಂತೆ. ನನ್ನ ಕ್ವಶನ್ಗೆ ನಾನೇ ಆನ್ಸರ್ ಮಾಡ್ಕೋಬೇಕಂತೆ. ಸೊ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಯಾರು ಜನ ಅಷ್ಟಿಲ್ಲ, ಹಾಗಾಗಿ ಇಲ್ಲಿ ಮಾಡೋಣ ಅಂತ ತೋರಿಸ್ತೀನಿ ರೀ ಸಂಜು. ಅಯ್ಯೋ ಸಂಜು ಅಂದರೆ ಹೆಂಗೆ ಗೊತ್ತೈತೆ ಅಂತ. ಸ್ಮೈಲ್ ಸ್ಮೈಲ್ ಮಾಡು. ಹೇಳಿರ್ತೀನಿ. ಸೊ ನಮ್ಮದು ಲವ್ ಸ್ಟೋರಿಲಿ ಫಸ್ಟೇ ಸಂಜುನೇ ಪ್ರಪೋಸ್ ಮಾಡಿದ್ದು, ಮತ್ತು ನಾನು ನಂಬರ್ ಕಲೆಕ್ಟ್ ಮಾಡಿದ್ದು ಅವನೇ, ಆಮೇಲೆ ನನ್ನನ್ನು ಫಸ್ಟ್ ಲವ್ ಮಾಡಿದ್ದು ಅವನೇ. ಹೇಳು. ಕಲೆಕ್ಟ್ ಮಾಡಿ ಮೆಸೇಜ್ ಮಾಡಿ ನಾನು ಅದೇ ನನ್ನ ನಂಬರ್ನಿಂದ ಫಸ್ಟ್ ಇರಲಿಲ್ಲ. ಇತ್ತು ಅಂದರೆ ನಂಗೆ ಗೊತ್ತಿತ್ತು ಅಷ್ಟೇ, ನಾನೇ ನೀಸ್ ಮಾಡಿಕೊಂಡಿರಲಿಲ್ಲ. ಲಾಸ್ಟ್ 3 ನಂಬರ್ ಗೊತ್ತಿತ್ತು ಗೈಸ್ ಅಷ್ಟೇ. ಸಂಜು ನೋಡಿ, ಎಜುಕೇಷನ್ ಬಂದು ಏನು ಕ್ವಶನ್ಸ್ ಆಲ್ರೆಡಿ ನಾನು ಬರ್ಕೊಬಂದಿದ್ದರಿಂದ ಬೇಗ ವಿಡಿಯೋ ಆಯಿತು. ಇವಾಗ ಕಿತ್ಲೆಹಣ್ಣು ತಿಂತಾಯಿದ್ದೀನಿ, ತಿನ್ಕೊಂಡು ಹೊರ್ತೀನಿ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ನಾವು ಹೇಳೋದನ್ನ ಅಂತ ಅಂದ್ಕೊಂಡೆ. ಸೊ ನಾನು
ಟೇಕ್ ಏನು ಜಾಸ್ತಿ ತಗೊಳ್ಳೇ ಇಲ್ಲ, ಬೇಗ ಮುಗಿಸ್ಬಿಟ್ಟು, ಯಾಕಂದ್ರೆ ಅದು ಆನ್ಸರ್ ಮಾಡೋದಲ್ವ. ಹಾಗಾಗಿ ಸಂಜುಗೂ ಒಂದು 3 ಕ್ವಶನ್ ಏನೋ ಇತ್ತು, ಅವನು ಹಂಗೆ ಆನ್ಸರ್ ಮಾಡಿಬಿಟ್ಟು. ನಾನೇನು ಹೇಳ್ಕೊಡ್ಲಿಲ್ಲ, ಟೇಕ್ ಏನು ತಗೊಳ್ಳಿಲ್ಲ. ಅದನ್ನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಸೊ ಮಾಡೋದಕ್ಕಾಗಲೇ ಇಲ್ಲ ಅಷ್ಟೇ. ಗೈಸ್, ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡದೆ ಹೋಗೋದು ಹೇಗೆ ಹೇಳಿ? ಅದಕ್ಕೆ ದೇವ್ರ ಕೈ ಮುಗಿಯೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಕ್ಲೋಸ್ ಆಗೈತೆ, ಯಾರೂ ಇಲ್ಲ. ದೇವಸ್ಥಾನಕ್ಕೆ ಬಂದೇ ಇಲ್ವ ಇದಕ್ಕೆ? ಗೈಸ್ ವೇಸ್ಟ್ ಗೈಸ್ ಇವನು ಇಲ್ಲಿದ್ದು. ಅಂದರೆ ನಾವು ಬಂದಿದ್ದೀವಿ, ಬಟ್ ಜಾಸ್ತಿ ಏನು ಬಂದಿಲ್ಲ, ಒಟ್ನಲ್ಲಿ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ, ದೇವರು ಕಾಣಿಸ್ತಿದ್ಯಾ? ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ. ಅಲ್ಲಿಂದನೇ ಕೈ ಮುಕ್ಕೊಬಿಡಿ ಗೈಸ್. ಆಂಜನೇಯ ದೇವಸ್ಥಾನ, ತುಂಬ ಜನ ಬರ್ತಾರೆ ಇಲ್ಲಂತೂ. ಸೊ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸು, ಸಂಜೆ ಓಪನ್ ಆಗುತ್ತೆ ಅನಿಸುತ್ತೆ. ಫೋಟೋ ತಗೋತೀಯಾ? ಅರ್ಶಿನ ಕುಂಕುಮ ಇಟ್ಕೊಳ್ಳೋದು. ಒಂದು ಅಂತರ ಹಾಕೋಬಿಟ್ಟಿದ್ದೀನಿ ನಾನು, ದೃಷ್ಟಿ ಆಗುತ್ತೆ ಅಂತ ಹೇಳಿ ನಮ್ಮ ಅಮ್ಮ ಅವ್ರು ಹಾಕಿರೋದು. ಗೈಸ್, ನಾನು ಸ್ಟಾರ್ಟಿಂಗ್ ರೇಗಿಸ್ದೆ ಅಂತ ಹೇಳಿ ಇವಾಗ ಅವ್ನು ನನ್ನನ್ನು ರೇಗಿಸ್ತಾ ಇದ್ದಾನೆ. ದೃಷ್ಟಿ ಆಗುತ್ತಾ ಹಾಗೆ ಹೀಗೆ ಅಂತ ಏನೇನೋ ಹೇಳಿ. ಅದಕ್ಕೆ ನಾನು ಕಾಮಿಡಿಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದರೆ ಕೊಡಲ್ಲ ಅಂತೀನಿ. ಅದಕ್ಕೆ ಒಂದು ರಿಯಾಕ್ಷನ್ ನೋಡಿ. ಕೊಬ್ಬು ದುರಂಕಾರ ಇಲ್ಲೋಡು ನನ್ನ ದುರಂಕಾರ. ಓ ಇಲ್ಲ, ಸೂಪರ್ ಆಗಿ ಕಾಣ್ತಾ ಇದೆ, ಸೂಪರ್ ಆಗಿದ್ದೀನಿ ನೀನು. ಗೈಸ್, ಇದೂ ಕೂಡ ಮೀಶೋದಲ್ಲಿ ಬುಕ್ ಮಾಡಿದ್ನಲ್ಲ, ಆ ಡ್ರೆಸ್ ಇದು ಕೂಡ ನಾನೇ ಕೊಡಿಸಿದ್ದು, ನಂದೇ ಸೆಲೆಕ್ಷನ್ ಇದು. ಸೊ ಇನ್ನೂ ಒಂದೇನ ಹಾಕಿಲ್ಲ, ನೀವು ಆಲ್ರೆಡಿ ನೋಡಿರ್ತೀರ. ಫೋಟೋ ತಗೊಳ್ಳೋಣ ಮೇಲೆ ಹೋದ್ರೆ ಮೇಲೆ ಹೊಂಟ ಹುಡಕತ್ತೀನಿ. ಇನ್ನೇನು ಟ್ರೈನ್ ಬರ್ತದೆ? ಇನ್ನೇನು ಟ್ರೈನ್ ಬರುತ್ತಂತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಸಂಜು. ನನ್ನ ಜೊತೆ ವಿಡಿಯೋ ಮಾಡೋಕ್ಕೆ ಬಂದಿರೋರನ್ನ ಎಲ್ಲಿ ವಿಡಿಯೋ ಮಾಡಿಬಿಡ್ತೀನಿ ಅಂತ ಹೇಳಿ ಅವನು ಹೈಡ್ ಆಗ್ತಾಯಿದ್ದ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ಅಂತ ಹೇಳಿ. ಆ್ಯಂಡ್ ನಾವು ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬೇಕ್ರಿಗೆ ಹೋದ್ವಿ. ಸಂಜು ಬಾದಾಮ್ ಹಾಲೇನೋ ತೊಗೊಂಡ್ರು, ಬಟ್ ನಾನು ಕರ್ಬೂಜ ಜ್ಯೂಸ್ ಏನೋ ತೊಗೊಂಡೆ. ಅವನು ಬಂದು ಪೈನಾಪಲ್ ಏನೋ ತೊಗೊಂಡ. ಸೊ ಇವಾಗ ನಾನು ಆ ಜ್ಯೂಸನ್ನ ಕುಡಿತಾ ಇದ್ದೀನಿ. ಅದು ಕುಡಿದ್ರೆ ಫುಲ್ಲು ತುಟಿಯೆಲ್ಲ ಒಳ್ಳೆ ಮೀಸೆ ಥರ ಬರುತ್ತೆ, ಅದಕ್ಕೆ ಸ್ಟ್ರಾ ಇಸ್ಕೊಂಡೆ. ಬಟ್ ಸ್ಟ್ರಾಲಿ ಕುಡಿಯೋದಕ್ಕೆ ಆಗಲೇ ಇಲ್ಲ. ಹಾಗೆ ನಾನು ನಮ್ಮ ಅಮ್ಮಗೆ ಏನಾದರೂ ತೊಗೊಂಡೋಗೋಣ ಅಂತ ಹೇಳಿ ಸ್ವೀಟು ಏನಾದರೂ ತೊಗೋತಾ ಇದ್ದೆ. ಆ್ಯಂಡ್ ನನಗೂ ಕೂಡ ಬೇಕಲ್ಲ, ಹಾಗಾಗಿ ನಾನು ಕೇಕ್ ತೊಗೊಂಡೆ. ಮತ್ತು ದಿಲ್ಪಸನ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ರಾಪಪ್ಪೆ ಹಾಕಿರ್ತಾರಲ್ಲ ಅಂತ ಹೇಳಿ ತಿನ್ನೋದು ಬಿಟ್ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಅದನ್ನು ತೊಗೊಳ್ಳಿಲ್ಲ. ಕೇಕು ಮತ್ತು ಕ್ರೀಮ್ ಬನ್ ತೊಗೊಂಡು ಜ್ಯೂಸ್ ತೊಗೊಂಡು ಹೊರಟೆ ನಾವು. ಸಂಜುಗೇನೋ ಹೇಳ್ತಾ ಇದ್ದೀನಿ ಅಂತ ಎಷ್ಟು ಕಾಮಿಡಿ ಮಾಡ್ತಿದ್ದ ಗೊತ್ತಾ ಗೈಸ್. ಅವನು ವೀಡಿಯೋ ಆನ್ ಆಗಿದ್ದರೆ ಸೈಲೆಂಟಾಗಿರ್ತಾನೆ, ವೀಡಿಯೋ ಆನ್ ಇಲ್ಲ ಅಂತ ಗೊತ್ತಾದರೆ ಫುಲ್ಲು ಒಂಥರ ನಾರ್ಮಲಾಗಿ ನಾನು ಹೆಂಗೆ ಮಾತಾಡ್ತೀನಿ ಹಾಗೆ ಅವನು ಮಾತಾಡ್ತಾನೆ. ಸೊ ಅಲ್ಲಿಂದ ಮನೆಗೆ ಬಂದೆ. ಅಮ್ಮ ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ರು, ಸಾಕಾಗಿ ಬಂದಿದ್ನಲ್ಲ ಅಂತ ಹೇಳಿ ಕಟ್ ಮಾಡಿಕೊಟ್ರು, ತಿಂದೆ. ಗೈಸ್, ಸಂಜು ಬಂದು ಬಿಟ್ಬಿಟ್ಟು ಹೋದರು ಅವರು. ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಮನೆಗೆ. ಸೊ ಬಂದು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಹಂಗೆ ಸುಮ್ಮನೆ ಮಲಗಿದೆ. ಇವತ್ತೇ ನಿದ್ದೆ ಬರಲಿಲ್ಲ ನನಗೆ, ಯಾಕಂದರೆ ಫೋನ್ ನೋಡ್ತಿದ್ದೆ ಮತ್ತು ವೀಡಿಯೋ ಎಡಿಟಿಂಗ್ ಇತ್ತು. ಇವತ್ತೊಂದು ವೀಡಿಯೋ ಅಪ್ಲೋಡ್ ಐತೆ, ಹಾಗಾಗಿ ನಿದ್ದೆ ಏನೂ ಬರಲಿಲ್ಲ ನನಗೆ. ವೀಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡಿ. ನಮ್ಮ ಮಮ್ಮಿ ಕಾಫಿ ಮಾಡ್ತೀನಿ ಅಂತ ಹೇಳಿದ್ರು, ಕಾಫಿನೇ ಮಾಡಿಲ್ಲ, ಇನ್ನೂ ಮಲಗೋರೆ. ಯಾಕಂದರೆ ಇವಾಗ ಅವ್ರಿಗೆ ಕಾಫಿ ಟೈಮ್ ಅಲ್ವಾ, ಹಾಗಾಗಿ. ನಾನು ಬೇಕ್ರಿಯಿಂದ ಕೇಕ್ ತಂದಿದ್ನಲ್ಲ, ತಿನ್ನಬೇಕಿತ್ತು, ಇವಾಗ ತಿಂತೀನಿ. ಆ್ಯಂಡ್ ಇವತ್ತು ಸಂಜು ಊರಿಗೆ ಹೊರಡ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ನಾಳೆ ವಸ್ತುಡ್ಕಲ್ವಾ, ಅದನ್ನು ಮುಗಿಸ್ಕೊಂಡು ಹೋಗು ಅಂತಿದ್ದಾರೆ. ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ಅಂದರು. ಸರಿ ಆಯಿತು, ನೀನು ಅಲ್ಲೋಗಿ ಏನು ಮಾಡ್ತೀಯ ಒಬ್ಬರೇ, ಮುಗಿಸ್ಕೊಂಡು ಹೋಗು ಅಂತ. ನಾನು ನೀವು ಹೋಗಿ ನಾನು ಚೆಕಪ್ ಮುಗಿಸ್ಕೊಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವರು ಇಲ್ಲ ಬಂದ್ಬಿಡು, ನಾನೇ ಮತ್ತೆ ಕರ್ಕೊಬರ್ತೀನಿ ಅಂತವ್ರೆ. ಸೊ ನೋಡಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ, ಯಾಕಂದರೆ ಇನ್ನೊಂದು ವೀಕ್ ಅಷ್ಟೇ ಟೈಮ್ ಇರೋದು ನನಗೆ. ಮತ್ತೆ ಹೋಗಿ ಮತ್ತೆ ಬರೋದಕ್ಕಾಗಲ್ಲ, ಅಂದರೆ ಇನ್ನೊಂದು 5-6 ದಿನ ಅಷ್ಟೇ. 5-6 ದಿನ ಬೇಗ ಬಂದುಬಿಡುತ್ತೆ, ಹಂಗಾಗಿ ಯೋಚನೆ ಮಾಡ್ತಾಯಿದ್ದೀವಿ ಇನ್ನೂ. ಯಾಕಂದರೆ ಅವ್ರು ನಾಳೆ ಈವ್ನಿಂಗ್ ಹಂಗೆ ಹೊರಡೋದ್ರಿಂದ ನಂಗೊಂದು 4 ದಿನ ಉಳ್ಕೊಳ್ಳುತ್ತೆ. ಸೊ 4 ದಿನ ಹೋಗಿ ಮನೆ ಕೆಲಸ ಅನ್ನೋದ್ರಲ್ಲೇ ಕಳೆದೋಗ್ಬಿಡುತ್ತೆ ಒಂದು 2 ಡೇಸು. ಇನ್ನು ಮತ್ತೆ ರೆಡಿಯಾಗಿ ಹಿಂದಿನ ದಿನ ಅನ್ನಂಗೆ ಬರಬೇಕು, ಚೆಕಪ್ ದಿನ ಬರೋದಕ್ಕಾಗಲ್ಲ. ಹಿಂದಿನ ದಿನ ಅನ್ನಂಗೆ ಬಂದರೆ ಚೆಕಪ್ಗೆ ಬೇಗ ಹೋಗ್ಬೋದು. ಸೊ ಗೊತ್ತಿಲ್ಲ ಅವರು ಸ್ಕ್ಯಾನು ಪ್ರೈವೇಟಲ್ಲಿ ಬರೀತಾರ ಗೌರ್ಮೆಂಟಲ್ಲಿ ಬರೀತಾರ ಅಂತ. ಗೌರ್ಮೆಂಟಲ್ಲೂ ಸ್ಕ್ಯಾನ್ ಇದೆಯಂತೆ, ಆದರೆ ಅವರು ಒಂದು 7 ತಿಂಗಳಾದ್ಮೇಲೆ ಗೌರ್ಮೆಂಟ್ಗೆ ಬರೀತಾರೆ ಅಂತ ಹೇಳಿದ್ಲು ನನ್ನ ಫ್ರೆಂಡು. ಬಟ್ ಗೊತ್ತಿಲ್ಲ ಎಲ್ಲಿ ಬರೀತಾರೆ ಏನು ಅಂತ. ಸೊ ನೋಡಬೇಕು.
ಅದೇ ನನಗೊಂದು ತಲೆಯಲ್ಲಿ ಈಗ ಸ್ಕ್ಯಾನಿಂಗ್ದೇ ಗೊತ್ತೈತೆ ಏನು ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಅಂತ. ಸ್ಕ್ಯಾನಿಂಗ್ ಡೇಟ್ ಬಂದುಬಿಟ್ರೆ ಸಾಕು, ಯಾಕಂದರೆ ನನಗೆ ವೆಯ್ಟ್ ಗೇನ್ ಆಗೈತೆ ಅಂತ ಅವ್ರು ಹೇಳ್ಬಿಟ್ರೆ ಸಮಾಧಾನ ಆಗಿಬಿಡುತ್ತೆ. ಇಲ್ಲಾಂದರೆ ಸಂಜು ಎಲ್ಲ ಬಾಯಿಗೆ ಬಂದಂಗೆ ಮುಗಿತಾರೆ. ಮೈಸೂರಿಗೇನು ಬರೆಯಲ್ಲ, ಅದೊಂದು ನಂಬಿಕೆ ಐತೆ. ಸ್ವಲ್ಪ ಡಿಸ್ಟರ್ಬೆನ್ಸು ಗೈಸ್. ನಾನು ಆಮೇಲೆ ಸಿಗ್ತೀನಿ. ಅಡುಗೆ ಎಲ್ಲ ಮಾಡ್ತಾರಲ್ಲ ನಮ್ಮ ಮಮ್ಮಿ, ಏನು ಅಡುಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಸಿಗ್ತೀನಿ ನಾನು. ಗೈಸ್, ನಮ್ಮಮ್ಮ ಒಣಗಿರೋ ಅವರೆಕಾಳನ್ನ ಹುರಿದು ಸಾರು ಮಾಡಿದ್ರು, ಅದಕ್ಕೆ ಮುದ್ದೆನೂ ಕೂಡ ಮಾಡಿದ್ರು, ಬಟ್ ನಾನು ತಿನ್ನಲಿಲ್ಲ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.